ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಇನ್ಫೋಸಿಸ್ ಜಾವಾ ಫುಲ್ ಸ್ಟಾಕ್ ರಿಯಾಕ್ಟ್ ಡೆವಲಪರ್ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬು ನಿಮಗಾಗಿ. ಓಕೆ, ಇಲ್ಲಿ ನಿಮಗೆ ವರ್ಷಕ್ಕೆ 14 ಲಕ್ಷ ಸಂಬಳ ಸಿಗುವಂಥ ಕೆಲಸ ಕೂಡ ಇಲ್ಲಿ ಲಭ್ಯವಿದೆ. ಇದಕ್ಕೆ ಏನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು ಎಲ್ಲನೇ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಇಂದು ಒಂದು ಅತ್ಯುತ್ತಮ ಅವಕಾಶ ಬಂದಿದೆ. ಭಾರತದ ಪ್ರಸಿದ್ಧ IT ಕಂಪನಿಯಾದ ಇದೀಗ ಜಾವಾ ಫುಲ್ ಸ್ಟಾಕ್ ಮತ್ತು ರಿಯಾಕ್ಟ್ ಡೆವಲಪರ್ ಹುದ್ದೆಗಳ ನೇಮಕಾತಿ ಮಾಡುತ್ತಿದೆ. IT ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ಈ ನೇಮಕಾತಿಯಲ್ಲಿ ಮುಖ್ಯವಾಗಿ 3 ರಿಂದ 5 ವರ್ಷಗಳ ಅನುಭವ ಹೊಂದಿರುವ ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗಿದ್ದು, ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಅನುಭವವಿದ್ದರೆ ನೀವು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಹಾಗಾದರೆ ಈ ಉದ್ಯೋಗದ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಮೊದಲು ಹುದ್ದೆ ಹೆಸರು ಜಾವಾ ಫುಲ್ ಸ್ಟಾಕ್ ಮತ್ತು ರಿಯಾಕ್ಟ್ ಡೆವಲಪರ್ ಅಂತ ಹೇಳಿದ್ದಾರೆ. ಇನ್ಫೋಸಿಸ್ ಕಂಪನಿಯಾಗಿರುತ್ತೆ. ಭಾರತದ ವಿವಿಧ ಸ್ಥಳಗಳಲ್ಲಿ ನಿಮಗೆ ಕೆಲಸ ಆಗುತ್ತೆ. ಅನುಭವ 3 ರಿಂದ 5 ವರ್ಷಗಳ ಅನುಭವಕ್ಕೆ ಹೇಳಿದ್ದಾರೆ. ಈ ಹುದ್ದೆಗೆ ಅರ್ಜಿ ಹಾಕಲು ಅಭ್ಯರ್ಥಿಗಳು ಯಾವ ಕೌಶಲ್ಯವನ್ನು ಹೊಂದಿರಬೇಕು ನೋಡಿ. ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಜಾವಾ 8 ಅಥವಾ ಅದಕ್ಕಿಂತ ಮೇಲಿನ ವರ್ಷನ್ನಲ್ಲಿ ಉತ್ತಮ ಜ್ಞಾನ ಇರಬೇಕು. ಅದರ ಜೊತೆಗೆ ಸ್ಪ್ರಿಂಗ್ ಫ್ರೇಮ್ವರ್ಕ್, ಸ್ಪ್ರಿಂಗ್ ಬೂಟ್ ಮತ್ತು ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ ಬಗ್ಗೆ ಪ್ರಾಯೋಗಿಕ ಅನುಭವ ಇರಬೇಕು. ಇದರ ಜೊತೆಗೆ REST APIs ನಿರ್ಮಿಸುವ ಅನುಭವ ಇರಬೇಕು. ದೊಡ್ಡ ಮಟ್ಟದ ಸ್ಕೇಲೆಬಲ್ ಬ್ಯಾಕೆಂಡ್ ಸರ್ವಿಸ್ ನಿರ್ಮಿಸಲು ತಿಳಿದಿರಬೇಕು. ಫ್ರಂಟ್ ಎಂಡ್ ಭಾಗದಲ್ಲಿ ರಿಯಾಕ್ಟ್ JS ಮತ್ತು ಜಾವಾ ಸ್ಕ್ರಿಪ್ಟ್ ಬಗ್ಗೆ ಉತ್ತಮ ತಿಳುವಳಿಕೆ ಇರಬೇಕು. ಸಿಂಗಲ್ ಪೇಜ್ ಅಪ್ಲಿಕೇಶನ್ನು ನಿರ್ಮಿಸುವ ಅನುಭವ ಇದ್ದರೆ ಹೆಚ್ಚು ಉತ್ತಮ. ಡಾಟಾಬೇಸ್ ನಾಲೆಜ್ ಕೂಡ ಬಹಳ ಮುಖ್ಯವಾಗಿದ್ದು, ವಿಶೇಷವಾಗಿ ಒರಾಕಲ್, MongoDB ಡಾಟಾಬೇಸ್ ಡಿಸೈನ್. ಇದರ ಜೊತೆಗೆ ಕೆಳಗಿನ ಟೂಲ್ಸ್ಗಳಲ್ಲಿ ಜ್ಞಾನ ಇರಬೇಕಂತ ಹೇಳಿದ್ದಾರೆ. ಅಂದರೆ ಕಫ್ಕಾ, ಗಿಟ್, ಜೆನ್ಕಿನ್ಸ್, ಮಾವೆನ್, CI/CD ಪೈಪ್ಲೈನ್ಸ್. ಹೆಚ್ಚುವರಿ ಲಾಭಕ್ಕಾಗಿ ಡಾಕರ್, ಕುಬರ್ನೆಟಿಸ್, ಅಜೂರ್ ಅಥವಾ AWS ಬಗ್ಗೆ ತಿಳಿದಿದ್ದರೆ ಇನ್ನಷ್ಟು ಅವಕಾಶ ಸಿಗುತ್ತೆ. ಈ ಕೆಲಸದಲ್ಲಿ ನಿಮ್ಮ ಮುಖ್ಯ ಜವಾಬ್ದಾರಿ ಏನಂತ ನೋಡಿ. ಬ್ಯಾಕ್ ಎಂಡ್ ಸರ್ವಿಸ್ ಡೆವಲಪ್ ಮಾಡೋದು, ಫ್ರಂಟ್ ಎಂಡ್ ಅಪ್ಲಿಕೇಶನ್ ನಿರ್ಮಿಸುವುದು, API ಇಂಟಿಗ್ರೇಷನ್ ಮಾಡುವುದು, ಪರ್ಫಾರ್ಮೆನ್ಸ್ ಆಪ್ಟಿಮೈಸ್ ಮಾಡುವುದು, ಅಪ್ಲಿಕೇಶನ್ ಮೇಂಟೆನೆನ್ಸ್ ಮತ್ತು ಬಗ್ ಫಿಕ್ಸಿಂಗ್ ಮಾಡುವಂಥ ಕೆಲಸ. ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉತ್ತಮ ಸಂಬಳ, ಅಂದರೆ ಇನ್ಫೋಸಿಸ್ನಲ್ಲಿ ಈ ರೀತಿಯ ಅನುಭವ ಹೊಂದಿರುವವರಿಗೆ ವರ್ಷಕ್ಕೆ 6 ಲಕ್ಷದಿಂದ 14 ಲಕ್ಷದವರೆಗೆ ಸಂಬಳ ಸಿಗುವ ಸಾಧ್ಯತೆ ಇದ್ದು, ನಿಮ್ಮ ಸ್ಕಿಲ್ ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ಅವಲಂಬಿತವಾಗಿರುತ್ತೆ. ಈ ಉದ್ಯೋಗಕ್ಕೆ ಅರ್ಜಿ ಹಾಕುವುದು ಇನ್ಫೋಸಿಸ್ ಕರಿಯರ್ ಪೋರ್ಟಲ್ ಮೂಲಕ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಲಿಂಕು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಲಿಂಕ್ ಅಂತ ಟೈಪ್ ಮಾಡಿದರೆ ಸಾಕು, ನಿಮಗೆ ಲಿಂಕನ್ನು ಕೊಡಲಾಗುತ್ತೆ. ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಅರ್ಜಿ ಹಾಕುವ ಮೊದಲು ನಿಮ್ಮ ರೆಸ್ಯೂಮನ್ನು ಅಪ್ಡೇಟ್ ಮಾಡಿ ಮತ್ತು ನಿಮ್ಮ ರೆಸ್ಯೂಮ್ನಲ್ಲಿ ವಿಷಯಗಳು ಇರಬೇಕು. ಜಾವಾ ಪ್ರಾಜೆಕ್ಟು, ರಿಯಾಕ್ಟ್ ಪ್ರಾಜೆಕ್ಟು, API ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸು, ಡಾಟಾಬೇಸ್ ನಾಲೆಜ್ ಮತ್ತು ಕ್ಲೌಡ್ ಟೆಕ್ನಾಲಜೀಸ್ ಎಕ್ಸ್ಪೀರಿಯನ್ಸು ಎಲ್ಲ ಇರಬೇಕು. ಇಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೋಡಿ. ಸಾಫ್ಟ್ವೇರ್ ಡೆವಲಪರ್ಸು, ಫುಲ್ ಸ್ಟಾಕ್ ಡೆವಲಪರ್ಸು, ಜಾವಾ ಡೆವಲಪರ್ಸು, ರಿಯಾಕ್ಟ್ ಡೆವಲಪರ್ಸ್ ಮತ್ತು ಬ್ಯಾಕೆಂಡ್ ಇಂಜಿನಿಯರ್ಸ್ಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇದು ಒಂದು ದೊಡ್ಡ ಕಂಪನಿಯಾಗಿದೆ, ನಿಮಗೆ ಗೊತ್ತಿರುವಂಥ ವಿಷಯವೇ ಆಗಿರುತ್ತೆ. ಹಾಗಾಗಿ ಮಿಸ್ ಮಾಡದೆ ಸ್ನೇಹಿತರೆ, IT ಕ್ಷೇತ್ರದಲ್ಲಿ ನಿಮ್ಮ ಕರಿಯರ್ ಬಿಲ್ಡ್ ಮಾಡಬೇಕೆಂದರೆ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಈ ರೀತಿಯ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಧನ್ಯವಾದಗಳು.